ವಿಜ್ಞಾನ ಕೇಂದ್ರ ಆಡೋನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿ ನಮ್ಮ ಒಂದು ಕೇಂದ್ರದಲ್ಲಿರ್ತಕ್ಕಂಥ ಏನು ಪ್ಯಾಷನ್ ಫ್ರೂಟು ಅಂತ ಏನಿದೆ ಆ ಒಂದು ತಾಕಿನಲ್ಲಿದ್ದೀವಿ. ಈ ಪ್ಯಾಷನ್ ಫ್ರೂಟು ಎಲ್ಲ ತಾವೆಲ್ಲ ನೋಡಿರ್ಬೋದು. ಇದೊಂದು ಬಳ್ಳಿ ರೂಪದಲ್ಲಿ ಬೆಳೆದು ಕಾಯಿಗಳನ್ನು ಕೊಡ್ತಕ್ಕಂಥ ಒಂದು ಹಣ್ಣಿನ ಬೆಳೆ. ಈ ಪ್ಯಾಷನ್ ಫ್ರೂಟ್ನ ವೈಜ್ಞಾನಿಕ ಪ್ಯಾಸಿಫ್ಲೋರಾ ಇಡಿಲಿಸ್ ಅಂತ ಇದು ವೈಜ್ಞಾನಿಕ ಹೆಸರು. ಇದು ಪ್ಯಾಸಿಫ್ಲೋರೇಸೆ ಎಂಬ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಬಳ್ಳಿ ಹಣ್ಣಿನ ಬೆಳೆ. ಎಲ್ಲಿ ಪ್ರಪ್ರಥಮವಾಗಿ ಉಗಮವಾಗಿದ್ದು ಅಂತ ಹೇಳಿದ್ರೆ ಬ್ರೆಜಿಲಲ್ಲಿ. ನಮ್ಮ ದೇಶದಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬೆಳೀತಕ್ಕಂಥದ್ದು ನಾವು ಕಾಣ್ತಾ ಇರ್ಬೋದು. ಈಗ ನಮ್ಮ ದೇಶದಲ್ಲಿ ನೋಡೋದಾದರೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀತಕ್ಕಂಥ ಪ್ರದೇಶಗಳು ಅಂತ ಹೇಳಿದ್ರೆ ನಾವೇನು ಕೊಡಗು ಆಗ್ಬೋದು, ಅಥವಾ ಚಿಕ್ಕಮಗಳೂರು ಆಗ್ಬೋದು, ಅಥವಾ ಕೇರಳ ಈ ಒಂದು ಬೆಳೆಗೆ ವಾತಾವರಣ ಒಗ್ಗಿಕೊಳ್ತಕ್ಕಂಥದ್ದು. ಮತ್ತು ನಮ್ಮಲ್ಲಿ ನಾರ್ತ್ ಈಸ್ಟರ್ನ್ ರಾಜ್ಯಗಳು ಏನಿದಾವಲ್ಲ, ಮಣಿಪುರ, ತ್ರಿಪುರ, ಮೇಘಾಲಯ, ಈ ಒಂದೊಂದು ರಾಜ್ಯಗಳಲ್ಲೂ ಸಹ ಈ ಬೆಳೆಯನ್ನು ಬೆಳೀತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ನಾವು ಈ ಬೆಳೆಯನ್ನು ಬೆಳಿಬೇಕಾದ್ರೆ, ಇದು ಹಣ್ಣಿನ ಬೆಳೆಯನ್ನು ಬೆಳಿಬೇಕಾದ್ರೆ ಇದು ಬಳ್ಳಿ ಹಣ್ಣಿನ ಬೆಳೆ ಆಗಿರೋದ್ರಿಂದ ನಾವು ಇದನ್ನು ನಾವು ದ್ರಾಕ್ಷಿ ಬೆಳೆಗೆ ಯಾವ ರೀತಿ ನಾವು ಒಂದು ಚಪ್ರ ಅಂತ ಹೇಳ್ತೀವಿ ಅಥವಾ ಅಂದರ ಅಂತ ಹೇಳ್ತೀವಿ, ಅದನ್ನು ನಿರ್ಮಾಣ ಮಾಡಿಕೊಂಡು ಇದನ್ನು ಬೆಳಿಬೇಕಾಗುತ್ತೆ. ಬೆಳಿಬೇಕಾದ್ರೆ ಇದರಲ್ಲಿ ಪ್ರಮುಖವಾಗಿ 2 ಥರದ ಒಂದು ತಳಿಗಳನ್ನು ನಾವು ನೋಡ್ಬೋದು. ನೇರಳೆ ಬಣ್ಣದ ಹಣ್ಣಾದಾಗ ಕಾಯಿಗಳು ತಿರುಳು ನೇರಳೆ ಬಣ್ಣದಲ್ಲಿ ಕಾಣತಕ್ಕಂಥ ಹಣ್ಣುಗಳು. ಇನ್ನೊಂದು ಹಣ್ಣಾದಾಗ ಕಾಯಿಗಳು ಹಳದಿ ಬಣ್ಣದಲ್ಲಿರ್ತಕ್ಕಂಥ. ಹಾಗಾಗಿ ನೇರಳೆ ಬಣ್ಣದ ತಳಿ ಮತ್ತು ಹಳದಿ ಬಣ್ಣದ 2 ತಳಿಗಳನ್ನು ನಾವು ಈ ಬೆಳೆಯಲ್ಲಿ ಕಾಣ್ಬೋದು. ಈ ನೇರಳೆ ಬಣ್ಣದ ತಳಿಗಳು ಹೆಚ್ಚಿನ ಎತ್ತರವಾದ ಪ್ರದೇಶದಲ್ಲಿ, ಅಂದರೆ ಸಮುದ್ರ ಮಟ್ಟದಿಂದ 1000 ಮೇಲೆ 1500 ಮೀಟರ್ವರೆಗೂ ಈ ಒಂದು ಬಣ್ಣದ ತಳಿಯನ್ನು ಬೆಳಿಬೋದು. ಅಂದರೆ ಹೆಚ್ಚಿಗೆ ಎತ್ತರದ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು. ಇನ್ನೊಂದು ನಾವು ಹಳದಿ ತಳಿ ಏನಿದೆ, ಹಳದಿ ಬಣ್ಣದ ಹಣ್ಣುಗಳ ತಳಿ ಏನಿದೆ, ಅದನ್ನು ಸ್ವಲ್ಪ ಸಮುದ್ರ ಮಟ್ಟದಿಂದ ಸ್ವಲ್ಪ ಮಟ್ಟದ ಹೈಟಲ್ಲಿ ಬೆಳ್ಕೋಬೋದು, ಅಥವಾ ಸಮುದ್ರ ಮಟ್ಟದಕ್ಕಿಂತ ಸ್ವಲ್ಪ ಒಂದು ಆ ಮಟ್ಟದಲ್ಲಿ ತಗ್ಗು ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಈ ಒಂದು ಹಳದಿ ತಳಿ. ಸೊ ಇದನ್ನು ಸಾಮಾನ್ಯವಾಗಿ ನಾವು ನೋಡೋದಾದರೆ, ಯಾವ ರೀತಿ ನಾವು ಸಸ್ಯೋತ್ಪಾದನೆ ಮಾಡಿ ಯಾವ ರೀತಿ ನಾವು ನಾಟಿ ಮಾಡೋದು ಅದನ್ನು ನೋಡೋದಾದರೆ, ಈ ಕಟ್ಟಿಂಗ್ಸ್ ಅಂತ ಏನು ಹೇಳಿದ್ವಲ್ಲ, ಈ ಒಂದು ನೋಡಿ, ಇದು ಬಳ್ಳಿ ಹಣ್ಣಿನ ಗಿಡ ಆಗಿರೋದ್ರಿಂದ ಈ ಬಳ್ಳಿಯಲ್ಲಿ ಗೆಣ್ಣು ಇರ್ತವೆ. ಈ ಗೆಣ್ಣು ಕಟ್ಟಿಂಗ್ ನಾವೇನು ಒಂದು ಕಡ್ಡಿಗಳನ್ನು ತಗೋಬೇಕಾದ್ರೆ 2 ಗೆಣ್ಣನ್ನು ಉಳಿಸ್ಕೋಬೇಕು. ಈ 2 ಗೆಣ್ಣಲ್ಲೂ ಸಹ ನಮಗೆ ಚಿಗುರು ಬರ್ತಕ್ಕಂಥದ್ದು. ಕಟ್ ಮಾಡಿದ ಮೇಲೆ, ಅದನ್ನು ಕತ್ತರಿಸಿದ ಮೇಲೆ ನಾವು ಒಂದು ಪ್ಲಾಸ್ಟಿಕ್ ಕವರ್ಗಾಗ್ಬೋದು, ಅಥವಾ ನಾವೇನು ನರ್ಸರಿ ಬೆಡ್ ಅಂತ ಹೇಳ್ತೀವಿ ಅದರಲ್ಲಿ ಹಾಕಿದಾಗ ಬೇರು ಬರ್ತವೆ ಮತ್ತು ಚಿಗುರು ಬರ್ತವೆ. ಈ ಕಣ್ಣುಗಳಲ್ಲಿ ಅಂತರ ಬೇರು ಮತ್ತು ಚಿಗುರು ಬಂದಿರತಕ್ಕಂಥ ಗಿಡಗಳನ್ನು ತಂದು ನಾವು ನಮ್ಮ ಚಪ್ರದಲ್ಲಿ ಅಥವಾ ಈ ಕೆಳಗಡೆ ನಾಟಿ ಮಾಡಬೇಕು, ಜಮೀನಲ್ಲಿ ನಾಟಿ ಮಾಡ್ಕೊಳ್ತಕ್ಕಂಥದ್ದು. ಬೇರುಗಳು ಮತ್ತು ಚಿಗುರು ಬಂದ ಮೇಲೆ ಅಂತಹ ಸಸಿಗಳನ್ನು, ಒಂದು 6 ತಿಂಗಳ ಸಸಿಗಳನ್ನು ತಂದು ನಾವು ನಮ್ಮ ಜಮೀನಿನಲ್ಲಿ, ಈ ಒಂದು ಚಪ್ರ ನಿರ್ಮಾಣ ಮಾಡಿಕೊಟ್ಟಿರ್ತಂಥ ಜಮೀನಿನಲ್ಲಿ ಈ ಒಂದು ಹಣ್ಣಿನ ಬೆಳೆಯನ್ನು ನಾಟಿ ಮಾಡ್ಬೋದು. ಮತ್ತು ಚಪ್ರದ ಕೆಳಗಡೆ ನಾಟಿ ಮಾಡಬೇಕಾದ್ರೂ ಅಷ್ಟೇ ಅಂತರ ನಾವು ಕನಿಷ್ಠ 2 ಮೀಟ್ರ್ ಸಾಲಿಂದ ಸಾಲಿಗೆ ಅಂತರವನ್ನು ಕಾಪಾಡ್ಕೋಬೇಕು. 1 ಮೀಟ್ರ್ ಗಿಡದಿಂದ ಗಿಡಕ್ಕೆ ಆ ಒಂದು ಮಟ್ಟದಲ್ಲಿನೂ ಮಾಡ್ಕೋಬೋದು, ಅಥವಾ ಹೆಚ್ಚಿನ ಒಂದು ರೀತಿಯಲ್ಲೂ ಅಂತರ ಕೊಟ್ಕೊಂಡ್ರೂ ಸಹ ಇದು ತದನಂತರ ಬಳ್ಳಿ ಬೆಳೆದು ಮತ್ತು ಚಪ್ರಕ್ಕೆ ಅದನ್ನು ಹರಡಿದಾಗ ಏನು ಖಾಲಿ ಜಾಗ ಎಷ್ಟೇ ದೂರದಲ್ಲಿ ನೀವು ನಾಟಿ ಮಾಡಿದ್ರೂ ಸಹ ಚಪ್ರವನ್ನು ಆವರಿಸ್ತಕ್ಕಂಥ ಅದು ಸರ್ವೇ ಸಾಮಾನ್ಯ. ಈಗಾಗಲೇ ನೋಡ್ಬೋದು, ನಾವು ತುಂಬ ದೂರನೇ ಹಾಕಿದ್ದೀವಿ. 10 ಅಡಿಗೊಂದು ಅಂತರದಲ್ಲಿ ಹಾಕಿದ್ರೂ ಸಹ ಇದ್ರ ಮೇಲೆ, ಚಪ್ರದ ಮೇಲೆ ಹೋಗಿ ಎಲ್ಲ ಚಪ್ರದ ವಿಸ್ತೀರ್ಣವನ್ನು ಆವರಿಸ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಏನು ನಮ್ಮ ಹಣ್ಣಿನ ಬೆಳೆ ಏನಿದೆ, ಇದು ಈ ಪ್ಯಾಷನ್ ಫ್ರೂಟ್ ಅಂತ, ಇದನ್ನು ನಾವು ನಮ್ಮ ಇದರಲ್ಲಿ ನಮ್ಮ ಒಂದು ಭಾರತ ದೇಶದಲ್ಲಿ ಇದನ್ನು ಸಾಮಾನ್ಯವಾಗಿ ಕೃಷ್ಣ ಫಲ ಅಂತಲೂ ಕರೀತಾರೆ, ಅಥವಾ ಕೃಷ್ಣ ಕಮಲನೋ ಅಂತ ಹೇಳ್ತಾರೆ. ಯಾಕಂದರೆ ಇದರ ಒಂದು ಹೂವಿನ ಒಂದು ಆಕಾರವನ್ನು ನೋಡಿದಾಗ ಒಂದು ಇದಕ್ಕೆ ಹೋಲ್ತಕ್ಕಂಥದ್ದು. ಹಾಗಾಗಿ ಇದನ್ನು ಕೃಷ್ಣ ಕಮಲನೋ ಅಂತಾರೆ, ಮತ್ತು ಕೃಷ್ಣ ಫಲ ಅಂತಲೂ ಸಹ ಇದನ್ನು ಹಣ್ಣನ್ನು ಕರೀತಾರೆ. ಇದರ ಪ್ರಮುಖವಾಗಿ ಏನಕ್ಕೆ ಬಳಕೆ ಮಾಡ್ತಾರೆ, ಅದು ಯಾವ ರೀತಿ ಇದರ ಉಪಯೋಗಗಳು, ಈ ಇದರಲ್ಲಿ ಹಣ್ಣು ಬಿಡ್ತವೆ. ಹಣ್ಣು ಈಗಾಗಲೇ ತಾವು ನೋಡ್ತಾ ಇರ್ತಕ್ಕಂಥದ್ದು. ಈ ಹಣ್ಣುಗಳು ಹಣ್ಣಾದಾಗ ಇದರಲ್ಲಿ ಏನು ಚರ್ಮ, ಅಂದರೆ ದಪ್ಪದಾದಂಥ ಒಂದು ಇದರ ಮೇಲಿರ್ತಕ್ಕಂಥ ಒಂದು ಸಿಪ್ಪೆ ಇರ್ತದೆ. ಸಿಪ್ಪೆ ಒಳಗಡೆ ನಮಗೆ ತಿರುಳು ಏನು ಹಳದಿ ಆಗ್ಬೋದು, ಅಥವಾ ನೇರಳೆ ಬಣ್ಣದ, ಸಾಮಾನ್ಯವಾಗಿ ಹಳದಿಯ ತಿರುಳು ಇರ್ತದೆ. ಅದ್ರ ಜೊತೆಗೆ ಕೆಲವು ಬೀಜಗಳನ್ನು ಸಹ ಇರ್ತಕ್ಕಂಥದ್ದು. ಈ ಒಂದು ತಿರುಳು ಏನಿದೆ,
ತಿರುಳು ಭಾಳ ಉಪಯುಕ್ತವಾದಂಥ ಒಂದು ಪದಾರ್ಥ. ಆ ತಿರುಳಿನಲ್ಲಿ ಸಾಮಾನ್ಯವಾಗಿ ಇದರಲ್ಲಿ ಏನು ಪ್ರಮುಖವಾದ ಅಂಶಗಳಿರ್ತಾವೆ ಅನ್ನೋದಾದರೆ, ಈ ತಿರುಳು ವೈಟಮಿನ್ ಎ ಮತ್ತು ವೈಟಮಿನ್ ಸಿ ಯುಕ್ತ ಹೆಚ್ಚಿಗೆ ಹೊಂದಿರತಕ್ಕಂಥದ್ದು. ವೈಟಮಿನ್ ಎ ತಮಗೆಲ್ಲ ಗೊತ್ತಿದೆ, ಇದನ್ನು ಸೇವನೆ ಮಾಡಿದಾಗ ಜ್ಯೂಸ್ ಆಗಿ ಅಥವಾ ಬೇರೆ ಪದಾರ್ಥಗಳನ್ನಾಗಿ ಅಥವಾ ಡೆಸರ್ಟ್ ಆಗಿ ನಾವು ಬಳಕೆ ಮಾಡಿದಾಗ ವೈಟಮಿನ್ ಎ ಹೆಚ್ಚಿಗೆ ಸಿಗ್ತಕ್ಕಂಥದ್ದು, ವೈಟಮಿನ್ ಸಿ ಹೆಚ್ಚಿಗೆ ಸಿಗ್ತಕ್ಕಂಥದ್ದು. ವೈಟಮಿನ್ ಎ ಇಂದ ನಮಗೆ ಒಳ್ಳೆಯ ಕಣ್ಣಿನ ದೃಷ್ಟಿಯನ್ನು ವೃದ್ಧಿ ಮಾಡುತ್ತೆ. ವೈಟಮಿನ್ ಸಿ ನಮ್ಮ ಉತ್ತಮ ಒಂದು ಏನು ನಮ್ಮ ನಿರೋಧಕ ಶಕ್ತಿ, ನಮ್ಮಲ್ಲಿರ್ತಕ್ಕಂಥ ಇಮ್ಯೂನ್ ಸಿಸ್ಟಮ್ ಏನಿದೆಯೋ ಅದನ್ನು ವೃದ್ಧಿ ಮಾಡ್ತಕ್ಕಂಥದ್ದು. ಇದಲ್ಲದೇ ಪೊಟ್ಯಾಷಿಯಮ್ ಮತ್ತು ಫೈಬರ್ ಹೆಚ್ಚಿಗೆ ಇರ್ತಕ್ಕಂಥದ್ದು. ಇದು ಈ ಒಂದು ತಿರುಳಿನಲ್ಲಿ ಪೊಟ್ಯಾಷ್ ಅಂಶನೂ ಹೆಚ್ಚಿಗೆ ಇರ್ತಕ್ಕಂಥದ್ದು, ಮತ್ತು ಜೊತೆಗೆ ಫೈಬರ್ ಅಂಶ, ನಾರಿನಾಂಶ ಹೆಚ್ಚಿಗೆ ಇರ್ತಕ್ಕಂಥದ್ದು. ಈ ಪೊಟ್ಯಾಷ್ ಮತ್ತು ನಾರಿನಾಂಶ ಹೆಚ್ಚಿಗೆ ಇರೋದರಿಂದ ಇದನ್ನು ನಾವು ಏನು ಹಾರ್ಟ್ ಏನು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ, ಮತ್ತು ನಮ್ಮಲ್ಲಿ ಏನು ರಕ್ತದ ಒತ್ತಡವನ್ನು ಸಹ ಕಡಿಮೆ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಒಂದು ಹಣ್ಣಿಗೆ ಇದೆ. ಹಾಗಾಗಿ ಈ ಹಣ್ಣು ನಾವು ಜ್ಯೂಸ್ ರೂಪದಲ್ಲಾದರೂ ಮಾಡ್ಬೋದು, ಅಥವಾ ಡೆಸರ್ಟ್ಸ್ ಮಾಡ್ಕೋಬೋದು, ಅಥವಾ ಬೇರೆ ಇನ್ನಿತರೆ ಪಾನೀಯಗಳನ್ನು ಮಾಡಿಕೊಂಡು ನಾವು ಇದನ್ನು ಸೇವನೆ ಮಾಡಿದೆ ಖಂಡಿತವಾಗ್ಲೂ ಭಾಳ ಉಪಯುಕ್ತ, ಭಾಳ ಒಳ್ಳೆಯದು ಅಂತೇಳಿ. ಆಗಲೇ ಹೇಳ್ದಂಗೆ ನಾನು ಪಕ್ವತೆ ಬಗ್ಗೆ ಹೇಳಿದೆ. ಪಕ್ವತೆ ಆದಮೇಲೆ ಕಾಯಿ ನಾವು ಕಟ್ ಮಾಡಿದ್ಮೇಲೆ, ಹಣ್ಣು ಆದಮೇಲೆ ಇದನ್ನು ನಾವು ಹಣ್ಣನ್ನು ಕಟ್ ಮಾಡಿ ಇದರಲ್ಲಿ ತಿರುಳಿನ ಉಪಯೋಗಗಳನ್ನು ಸಹ ಈಗಾಗಲೇ ಹೇಳ್ದಂಗೆ, ಇದರಲ್ಲಿ ಪ್ಯಾಷನ್ ಫ್ರೂಟ್ ಅಂತ ಏನು ಹೇಳ್ತೀವಿ, ಅದರ ಒಂದು ರುಚಿ ಅಥವಾ ಏನು ಸ್ವಾದಿಷ್ಟತೆ ಏನಿದೆ, ಅದು ಪ್ಯಾಷನ್ ಫ್ರೂಟ್ ಒಂದು ಸ್ವಾದಿಷ್ಟತೆ ಏನಿದೆ ಅದನ್ನು ನಾವು ಸೇವಿಸಿದಾಗ ಮಾತ್ರ ಅದನ್ನು ಅನುಭವಿಸೋಕ್ಕಾಗ್ತಕ್ಕಂಥದ್ದು. ಸೊ ಹಾಗಾಗಿ ಈ ಪ್ಯಾಷನ್ ಫ್ರೂಟ್ನ ಹೆಚ್ಚಿನ ರೀತಿಯಲ್ಲಿ ಸೇವನೆ ಮಾಡ್ಬೋದು. ಹಾಗಾಗಿ ಇದು ಭಾಳ ಅನುಕೂಲಕರ ಉತ್ತಮವಾದಂಥ ಹಣ್ಣು. ಇದನ್ನೆಲ್ಲರೂ ಸೇವನೆ ಮಾಡಿ ರೈತರು ಸಹ ಹೆಚ್ಚಿನ ರೀತಿಯಲ್ಲಿ ಬೆಳೆದು ಇದರಲ್ಲಿ ಆದಾಯ ಪಡಿಬೋದು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ.